ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇವಾಸ್ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ಒಂದು ರುಚಿಯಾದ ವಿಶೇಷವಾದ ಟೀ ಟೈಮ್ ಸ್ನ್ಯಾಕ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದಕ್ಕೆ ನಾವು ದೀಗುಜ್ಜೆ ಪುಡಿ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ನಾವು ಬ್ರೆಡ್ ಫ್ರೂಟ್ ಅಂತ ಹೇಳ್ತೇವೆ. ನೋಡಿ, ಈಗ ದೀಗುಜ್ಜೆಯನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದರ ಸಿಪ್ಪೆಯನ್ನು ಈ ರೀತಿ ತೆಗಿಬೇಕು. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ತೆಗಿಬೇಕು. ಈಗ ಇದರ ಸಿಪ್ಪೆಯನ್ನು ತೆಗೆದಾಯಿತು. ಈಗ ನೋಡಿ, ಇದರ ಮಧ್ಯದ ಭಾಗವನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನೋಡಿ ಈ ರೀತಿ ತೆಗಿಬೇಕು. ಇದನ್ನೀಗ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ದೀಗುಜ್ಜೆ ಪುಡಿಯನ್ನು ಮಾಡಲಿಕ್ಕೆ ಯಾವ ರೀತಿ ನಮಗೆ ಶೇಪ್ ಬೇಕು ನೋಡಿ, ಆ ರೀತಿ ಶೇಪನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ದಪ್ಪ ದಪ್ಪವಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ದೀಗುಜ್ಜೆ ಪೀಸಸನ್ನು ನೀರಿಗೆ ಹಾಕ್ತಾ ಇದ್ದೇನೆ. ಯಾಕೆಂದರೆ ಈ ಪೀಸಸ್ ಕಲರ್ ಚೇಂಜ್ ಆಗುತ್ತೆ ಮತ್ತು ಅದು ಅಂಟಂಟಾಗಿ ಬರುತ್ತೆ. ಅದಕ್ಕೋಸ್ಕರ ನೀರಿಗೆ ಡಿಪ್ ಮಾಡಿ ಹಾಕಬೇಕು. ಈಗ ನಾನಿಲ್ಲೊಂದು ಬೌಲನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 2 ಕಪ್ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈಗ ನಾನಿಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1/4 ಟೀ ಸ್ಪೂನ್ ಹಿಂಗ್, ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, ಅರ್ಧ ಟೇಬಲ್ ಸ್ಪೂನು ಓಮ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. ಪಿಂಚಷ್ಟು ಸೋಡಾ ಪೌಡರ್. ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ಈಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ, ಅಷ್ಟು ನಾವು ಇಲ್ಲಿ ನೀರನ್ನು ಹಾಕ್ಕೊಳ್ಬೇಕು. ಈಗ ನಮ್ಮ ಬ್ಯಾಟರ್ ಇಲ್ಲಿ ರೆಡಿಯಾಗಿದೆ. ನೋಡಿ, ಇದು ಈ ಥರ ದಪ್ಪವಾಗಿರಬೇಕು. ನೋಡಿ, ಇದರ ಕನ್ಸಿಸ್ಟೆನ್ಸಿ ನೋಡಿ, ನೀವು ಈ ಥರ ಇರಬೇಕು. ಈಗ ನಾನಿಲ್ಲಿ ಕಟ್ ಮಾಡಿಟ್ಟ ದೀಗುಜ್ಜೆ ಪೀಸಸನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಇದು ಈ ಥರ ನೋಡಿ, ಇದಕ್ಕೆ ಕೋಟ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಇದಕ್ಕೆ ಕೋಟ್ ಮಾಡ್ಕೊಳ್ಬೇಕು. ಒಂದೊಂದಾಗಿ ನಾನಿಲ್ಲಿ ಎಲ್ಲ ಪೀಸಸನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ನಾನೀಗ ಚೆನ್ನಾಗಿ ಕೋಟ್ ಮಾಡ್ತಾ ಇದ್ದೇನೆ. ಇದೇ ರೀತಿ ನೀವು ಕೋಟ್ ಮಾಡ್ಕೊಳ್ಬೇಕು. ಇದೀಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ನೋಡಿ, ಈಗ ಪೀಸಸನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಒಂದೊಂದಾಗಿ ಪೀಸಸನ್ನು ಇಲ್ಲಿ ಹಾಕಬೇಕು. ನಾನೀಗ ಪೀಸಸನ್ನು ಇಲ್ಲಿ ಒಂದೊಂದಾಗಿ ಟರ್ನ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಒಂದೊಂದಾಗಿ ಟರ್ನ್ ಮಾಡ್ಕೊಳ್ಬೇಕು. ಇದೀಗ ನೋಡಿ ಎಷ್ಟು ಚೆನ್ನಾಗಿ ಒಂದು ಕಲರ್ ಬಂದಿದೆ ನೋಡಿ. ಈ ರೀತಿ ಗೋಲ್ಡನ್ ಕಲರ್ ಬರುವಾಗ ಇದನ್ನು ನಾವು ತೆಗೆದುಕೊಳ್ಬೇಕು. ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ. ಇದನ್ನು ನೋಡಿ, ಈಗ ನಾನು ಒಂದು ಪ್ಲೇಟಿಗೆ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಈಗ ನಾನು ಉಳಿದ ಪೀಸಸನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಇರಬೇಕು, ಆಗಲೇ ಪೀಸಸನ್ನು ಹಾಕಬೇಕು. ಈಗ ಇದು ರುಚಿಯಾದ ದೀಗುಜ್ಜೆ ಪುಡಿ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ತುಂಬ ಸಾಫ್ಟಾಗಿತ್ತು, ತುಂಬ ಚೆನ್ನಾಗಿತ್ತು, ಗರಿಗರಿಯಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿತ್ತು. ಇದನ್ನು ಒಂದು ಸತಿ ನೀವು ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಬೇಕು. ನೋಡಿ ಮಾಡಿ ತುಂಬ ರುಚಿಯಾಗಿದೆ. Thank you for watching.